ನಮಸ್ಕಾರ ವೀಕ್ಷಕರೇ. ಮನೆಯಲ್ಲಿ ಎಳೆ ಮಕ್ಕಳಿಗೆ ಸುತ್ತು ಖಾರ ಮಾಡಿ ಹಾಕ್ತೀವಿ. ಆದರೆ ಈಗಿನ ಕಾಲದಲ್ಲಿ ಬಹಳಷ್ಟು ಜನರಿಗೆ ಇದರ ಬಗ್ಗೆ ತಿಳುವಳಿಕೆಯೇ ಇರುವುದಿಲ್ಲ. ಸುತ್ತು ಖಾರ ಹಾಕುವುದರಿಂದ ಎಳೆ ಮಕ್ಕಳ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಹಾಗಾದರೆ ಬನ್ನಿ ವೀಕ್ಷಕರೇ, ಸುತ್ತು ಖಾರ ಹೇಗೆ ತಯಾರಿಸುವುದು ಹಾಗೂ ಅದರ ಪ್ರಯೋಜನಗಳೇನೆಂದು ತಿಳಿಯೋಣ. ನಮಸ್ಕಾರ ಸಿರಿ ವೀಕ್ಷಕರೇ, ನಾನು ಸವಿತಾ. ಇವತ್ತು ನಾನು ಸಣ್ಣ ಮಕ್ಕಳಿಗೆ ಉಪಯೋಗ ಆಗುವಂಥ ಮನೆ ಮದ್ದನ್ನ ಹೇಳ್ಕೊಡ್ತೀನಿ. ಇದಕ್ಕೆ ನಾವು ಸುತ್ತು ಖಾರ ಅಂತ ಹೆಸರು ಹೇಳ್ತೀವಿ. ಹುಟ್ಟಿದ ಮಗು 11ನೇ ದಿವಸದಿಂದ ನಾವು ಈ ಸುತ್ತು ಖಾರನ ಹಾಕ್ತಾ ಬರ್ತೀವಿ. ಇದರಲ್ಲಿ ಬಹಳಷ್ಟು ಉಪಯೋಗಗಳು. ಇದು ಪೂರ್ವಿಕರಿಂದ ಇವತ್ತವರೆಗೂ ನಮಗೆ ನಮ್ಮ ಮನೆಗಳಲ್ಲಿ ಪದ್ಧತಿ ಉಂಟು. ನಮ್ಮ ಅಜ್ಜಿ, ನಮ್ಮ ತಾಯಿ, ನಾನು ಇವಾಗ ನನ್ನ ಮೊಮ್ಮಗಂಗೂ ಇದನ್ನೇ ಕೊಟ್ಟಿದ್ದೀನಿ. ಇದು ಉಪಯೋಗಿಸೋದ್ರಿಂದ, ಈ ಮನೆ ಮದ್ದು ಕೊಡೋದ್ರಿಂದ ಮಕ್ಕಳಲ್ಲಿ ಇಮ್ಯುನಿಟಿ ಬೂಸ್ಟರ್ ತುಂಬ ಚೆನ್ನಾಗಿ ಬಿಲ್ಡಪ್ ಆಗುತ್ತೆ. ರೆಸ್ಪಿರೇಟರಿ ಆರ್ಗನ್ಸ್ಗೆ ಅಂದರೆ ಉಸಿರಾಡೋ ತೊಂದರೆಗಳಿಗೆ ಕೂಡ ತುಂಬ ಉಪಯೋಗ ಆಗುತ್ತೆ. ಮೈ ಕಟ್ಟತ್ತೆ. ಕೆಲವು ಅಂಶಗಳನ್ನ ನಾನು ಇಲ್ಲಿ ನಾರು ಬೇರುಗಳನ್ನೆಲ್ಲ ಉಪಯೋಗಿಸಿದ್ದೀನಿ. ಅದನ್ನ ನಾನು ಒಂದೊಂದೇ ತೋರಿಸ್ತೀನಿ. ಯಾವ ರೀತಿ ಸುತ್ತು ಖಾರ ಹಾಕಬೇಕು ಅಂತಲೂ ಹೇಳ್ತೀನಿ. ಸುತ್ತು ಖಾರ ಅಂತಂದಾಗ ನಾವು ಒಂದು ಪದಾರ್ಥ ಹೀಗೆ ತಗೊಂಡ್ರೆ ಅದನ್ನು ಹಾಲಲ್ಲದ್ದಿ ಒಂದೇ ಸುತ್ತು, ಜಾಸ್ತಿ ಹಾಕಬಾರ್ದು. ಇದು ಒಂದೇ ಸುತ್ತು, ಅದಕ್ಕೆ ಸುತ್ತು ಖಾರ ಅಂತ ಹೇಳ್ತಾರೆ. ಇವಾಗ ನಾನು ಒಂದೊಂದು ಪದಾರ್ಥನೇ ತೋರಿಸ್ಕೊಂಡು ಹೋಗ್ತೀನಿ. ಮೊದಲನೇದಾಗಿ ಇದು ಭಜೆ. ಇದು ತುಂಬ ಅತ್ಯುತ್ತಮವಾದ ಬೇರು. ಸಾಮಾನ್ಯವಾಗಿ ಇದು ಭಜೆ ಅಂತ ಯಾರು ಹೇಳಲ್ಲ, ಮಕ್ಕಳ ತಾಯಿ ಅಂತ ಹೇಳ್ತಾರೆ. ಇದು ಭಜೆ. ಮುಂದಿನದು ಸಣ್ಣ ರೇಷ್ಮೆ. ಇದು ಕೆಮ್ಮು, ಕಫ ಅದು ಕಟ್ಟಕ್ಕೆ ಬಿಡೋದಿಲ್ಲ. ಇದು ತುಂಬ ಉತ್ತಮವಾದದ್ದು. ಇದು ಜಾಕಾಯಿ. ಇದು ಜ್ಯೇಷ್ಠ ಮಧು. ಇದು ಅರಿಶಿಣದ ಕೊಂಬು. ಇದು ಖರ್ಜೂರ. ಇದು ಒಣ ಖರ್ಜೂರ. ಇದು ಒಣಶುಂಠಿ. ಇದು ಅಳಲೆಕಾಯಿ. ನಿಮ್ಗೆ ಗೊತ್ತಿರೋ ಹಾಗೇ ಸಾಮಾನ್ಯವಾಗಿ ಅಳಲೆಕಾಯಿ ಪಂಡಿತನ ಕರಿಯಪ್ಪ, ಅವರು ಏನಿದ್ರು ಸರಿ ಮಾಡಿಬಿಡ್ತಾರೆ ಅಂತಾರಲ್ಲ, ಇದು ರಾಜನಲ್ಲಿ ರಾಜ ಅಳಲೆಕಾಯಿ. ಇದು ಹಿಪ್ಲಿ, ಕಫಾನ ಕರಗಿಸತ್ತೆ. ಇದು ಮೆಣಸು. ಇದು ವಾಯುವಿಳಂಗ. ಇದು ಬಿಳಿ ಮೆಣಸು. ಇದು ಓಂಕಾಳು. ಇದು ಸೈಂದ್ರ ಲವಣ. ಇದು ಕರಿ ಉಪ್ಪು. ಇದು ಇಷ್ಟು ಬೇಕಾದ ಪದಾರ್ಥಗಳು. ಇದು ಸಾಮಾನ್ಯವಾಗಿ ತಾಯಿಯ ಎದೆ ಹಾಲಿನಿಂದನೇ ತೆಗೆದು ಹಾಕೋದ್ರಿಂದ ಮಕ್ಕಳಿಗೆ ತುಂಬ ಆರೋಗ್ಯಕರ. ಮೈ ಕಟ್ಟತ್ತೆ. ಬಾದಾಮಿ ಇದು ಎಲ್ಲ ಹಾಕಿದಾಗ ಮೈಗೆ ಶಕ್ತಿ ಕೊಡುತ್ತೆ. ಹಾಗಾಗಿ ನಾನಿವತ್ತು ಹೇಗೆ ಮಾಡೋದು ಅಂತಲೂ ನಾನು ತೋರಿಸ್ತೀನಿ. ಹೇಗೆ ತೆಗಿಬೇಕು, ಹೇಗೆ ಅದಕ್ಕೆ ನಾವು ತೆಗೆದು ಎಷ್ಟು ಪ್ರಮಾಣದಲ್ಲಿ ತೆಗೆದು ಮಗುವಿಗೆ ನೆಕ್ಕಿಸ್ಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಈ ಸುತ್ತು ಖಾರನ ಮಾಡೋದಕ್ಕೆ ಪದಾರ್ಥಗಳನ್ನು ಇಟ್ಕೊಂಡಿದ್ದೀನಿ. ಹಾಗೆ ಬೇಕಾದಂಥ ಸಾಮಾನು ತೋರಿಸ್ತೀನಿ. ಇದು ಸಾಣೆ ಕಲ್ಲು ಅಂತ ಹೇಳ್ತಾರೆ. ಇದು ನಾವು ಮಾಡೋಕ್ಕೆ ಮುಂಚೆ ಶುಭ್ರವಾಗಿ ತೊಳಿಬೇಕು. ಕೈಗಳನ್ನ ಶುಭ್ರವಾಗಿ ಇಟ್ಕೋಬೇಕು. ಯಾಕೆಂದರೆ ಸಣ್ಣ ಮಕ್ಕಳಿಗೆ ಇದನ್ನು ಉಣಿಸೋದ್ರಿಂದ ನಾವು ಶುಭ್ರವಾಗಿರಬೇಕು. ಇವಾಗ ಒಂದು ತೊಟ್ಟು ಹಾಲು ಹಾಕೋದು. ನಾನು ಒಂದೊಂದೇ ತೋರಿಸ್ತೀನಿ. ಇದು ಮೆಣಸು. ಇದು ಜೀರ್ಣಕಾರಿಗೆ ತುಂಬ ಉತ್ತಮ. ನೋಡಿ, ಒಂದೇ ಸುತ್ತು, ಒಂದು ಸುತ್ತು. ಇದು ವಾಯುವಿಳಂಗ. ಒಂದೊಂದೇ ಸುತ್ತು ತೇಯಬೇಕು, ಜಾಸ್ತಿ ಸುತ್ತು ತೇಯಬಾರ್ದು. ಬಾಲಮೆಣಸು. ಹಿಪ್ಲಿ. ಇದು ಮಕ್ಕಳಲ್ಲಿ ಕಫ ಕಟ್ಟೋದಿಲ್ಲ. ಬಾದಾಮಿ. ಇದು ಮೈ ಕಟ್ಟತ್ತೆ. ಇದನ್ನು 2 ಸುತ್ತು ಹಾಕ್ಬೋದು, 2 ಅಥವಾ 3 ಸುತ್ತು ಹಿಂಗೆ ತೇಯ್ಬೋದು. ಅರಿಶಿಣದ ಕೊಂಬು. ಇದು ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡತ್ತೆ. ಇದು ಓಂಕಾಳು. ಭಜೆ. ಇದು ಭಜೆ. ಇದು ಮಕ್ಕಳ ತಾಯಿ ಅಂತ ಹೇಳ್ತಾರೆ. ಇದು ಪ್ರತಿಯೊಂದಕ್ಕೂ ಇದು ಬಹಳ ಉತ್ತಮವಾದಂಥ ಬೇರಿದು. ಇದು ಒಣಶುಂಠಿ, ಜೀರ್ಣಕಾರಿ. ಇದು ಸಣ್ಣ ರೇಷ್ಮೆ. ಇದು ಕೂಡ ಕೆಮ್ಮು, ಕಫ ಯಾವುದೂ ಆಗಲ್ಲ. ಜಾಕಾಯಿ. ಇದು ಅಳಲೆಕಾಯಿ. ಕೆಮ್ಮಿಗೆ,
ಮತ್ತು ಗಂಟ್ಲು ಅಲ್ಲಿ ಏನಾದ್ರು ಹಿಂಸೆ ಆದರೆ ಅದು ಕೂಡ ತಡೆಯುತ್ತೆ. ಇದು ಬೆಳ್ಳುಳ್ಳಿ, ಇದು ಕೆಮ್ಮಿಗೆ ಒಳ್ಳೆಯದು. ಇದು ಖರ್ಜೂರ, ಇದು ಸೈಂದ್ರ ಲವಣ, ಇದು ಕರಿ ಉಪ್ಪು. ಇದಿಷ್ಟು ತೆಗೆದಿದ್ದೀನಿ. ಹೆಚ್ಚು ಕಮ್ಮಿ 17ರಿಂದ 18 ಪದಾರ್ಥಗಳನ್ನ ಸುತ್ತಿದ್ದೀನಿ. ಸುತ್ತಿದಾಗ ನೋಡಿ ಎಷ್ಟು ಮಹಾ ಕೊಡಬೇಕು ಮಕ್ಕಳಿಗೆ ಅಂತಂದರೆ, ನೋಡಿ ಇಷ್ಟನ್ನು ತಾಯಿ ಎದೆ ಹಾಲಲ್ಲಿ ಕುಡಿಸ್ಬೇಕು. ಅದು ಸಾಮಾನ್ಯವಾಗಿ ವಾರಕ್ಕೆ 2 ದಿವಸ ಮಾತ್ರ ಕೊಡ್ತಾರೆ. ಸ್ವಲ್ಪ ಶೀತ, ಕೆಮ್ಮು, ನೆಗಡಿ ಆ ಥರ ಏನಾದರೆ ಇನ್ನೊಂದು ದಿವಸ ನಾವು ಇದನ್ನು ಬಳಸ್ಬೋದು. ಸಾಮಾನ್ಯವಾಗಿ ಈ ಸುತ್ಕಾರನ 1 ವರ್ಷದ ಮಗು ತನಕ ಕೊಡ್ತಾರೆ ಅಷ್ಟೇ. ಆಮೇಲೆ ಯಾವ ಕಾರಣಾಂತರದಿಂದ ನಿಲ್ಲಿಸ್ಬಿಡ್ತಾರೆ. ನಾನು ಹಾಗಾಗಿ ಈ ಥರ ಪುಡಿ ಮಾಡಿಟ್ಕೊಂಡ್ರೆ ನಾವು ಎಷ್ಟು ವರ್ಷ ಬೇಕಾದರೂ ಇದನ್ನು ಮಕ್ಕಳಿಗೆ ಕೊಡ್ಬೋದು. ಸಣ್ಣ ಜ್ವರ, ಕೆಮ್ಮು, ನೆಗಡಿ ಆ ಥರದ್ದು ಏನಾದ್ರು ಬಂದರೆ ಈ ಪುಡಿನ ಜೇನುತುಪ್ಪದಲ್ಲಿ ಸೇರಿಸಿ ಮಕ್ಕಳಿಗೆ ನೆಕ್ಸಿದ್ರೆ ಅದು ಶಮನ ಮಾಡುತ್ತೆ. ಕೆಮ್ಮು, ಹೊಟ್ಟೆ ನೋವು, ಎಲ್ಲೋ ಹೋಗಿ ತಿಂದಿರ್ತಾರೆ, ಅಜೀರ್ಣ ಆಗಿರುತ್ತೆ, ಅಂಥದ್ದಕ್ಕೆಲ್ಲ ಇದು ತುಂಬ ಉಪಯೋಗ. ಇದೇ ಸಾಮಾನುಗಳನ್ನ ಉಪಯೋಗಿಸಿ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಇವತ್ತು ಕೂಡ ಸಹ ನನ್ನ ಮೊಮ್ಮಗನಿಗೆ, ಅವನಿಗೆ 6 ವರ್ಷ, ಈಗಲೂ ಸಹ ನಾನು ಈ ಸುತ್ಕಾರನ ಅವನಿಗೆ ಕೊಡ್ತೀನಿ. ಎಂಥ ಸಣ್ಣ ಪುಟ್ಟ ವ್ಯಾಧಿಗಳಾದ್ರೂ ಇದು ಅತ್ಯುತ್ತಮವಾದ ಪುಡಿ. ಇದು ಸ್ವಲ್ಪ ಜೇನುತುಪ್ಪದಲ್ಲಿ ಹಾಕಿ ನೆಕ್ಸ್ಬಿಟ್ರೆ ಮಕ್ಕಳಿಗೆ ಆರಾಮಾಗತ್ತೆ. ಎಂಥ ಕಷ್ಟದಲ್ಲಿ ಒಂಥರ ಕೆಮ್ಮು, ನೆಗಡಿ, ಜ್ವರ ಅಂತಿದ್ರು ಅದು ಶಮನ ಆಗುತ್ತೆ. ಕಾಡೊಂದು ಹಲವು ಜೀವಗಳ ಬೀಡು, ಈ ಭೂಮಿ ಜೀವದ ಸರಪಣಿಯು. ಕೊಂಡಿಯೊಂದು ಕಳಚಿದರೆ ಆಗುವುದು ಭೂಮಿಯಲ್ಲಿ ಏರುಪೇರು, ಈ ಭೂಮಿ ಜೀವದ ಸರಪಣಿಯು. ಕಾಡೊಳಗೆ ಉಂಟು ಹಲವು ಸಸ್ಯ ಜಲ, ಎಲ್ಲ ಜೀವಗಳ ಆಹಾರಕ್ಕದುವೇ ಮೂಲ. ಕಡೆಯಬೇಡಿ ಕಾಡನ್ನ ನನ್ನ ಬದುಕಿನ ಬೀಡನ್ನ, ಕಡೆಯಬೇಡಿ ಕಾಡನ್ನ ನಮ್ಮ ಬದುಕಿನ ಬೀಡನ್ನ. ನಿನ್ನ ಜ್ವರದ ತಾಪಕ್ಕೆ ಅಲ್ಲುಂಟು ಭೇಷಜ, ನಿನ್ನ ಕೆಮ್ಮು ನೆಗಡಿಗೆ ಅಲ್ಲಿರುವುದು ಔಷಧ. ರಕ್ತದೊತ್ತಡಕ್ಕೆ ಉತ್ತರ ಸರ್ವಗಂಧಿಯು, ದೇಹ ಸಾಮರ್ಥ್ಯಕ್ಕೆ ಹತ್ತಿರ ಅಶ್ವಗಂಧಿಯು. ಮಕ್ಕಳ ರೋಗ್ಯಕ್ಕೆ ಒಕ್ಕಲದವಳು ಸಿರಿ ಭಜೆ, ಬತ್ತಿದೆದೆಗೆ ಹಾಲನ್ನುಕ್ಕಿಸುವಳು ಶತಾವರಿ. ಧರಣಿ ದೇವಿ ಜೀವರಿಗೆಲ್ಲ ಅವಳೇ ತಾಯಿ, ತಾಯಿಯನ್ನು ಕೊಂದು ನೀವು ಉಳಿದರೇನು ಮನುಜರೇ. ಕಾಡೊಂದು ಹಲವು ಜೀವಗಳ ಬೀಡು, ಈ ಭೂಮಿ ಜೀವದ ಸರಪಣಿಯ ಗೂಡು. ಓ ಆ ಈ ಹಳೆಯ ಪದ್ಧತಿಗಳು, ಸಂಪ್ರದಾಯಗಳನ್ನ ನಿಲ್ಲಿಸದೆ ಈ ನಮ್ಮ ದೇಹದ ಆರೋಗ್ಯಕ್ಕೆ ಏನು ಬೇಕೋ ಅಂತ ಕೊಟ್ಟಿರೋ ಪುಣ್ಯಾತ್ಮರಿಗೆ ನಮಿಸ್ತಾ ಇದನ್ನು ನಿಲ್ಲಿಸದೆ ಇನ್ನೂ ಮುಂದುವರಿಸ್ಕೊಂಡು ಪರಂಪರೆ ಮುಂದುವರಿಲಿ ಅಂತ ಕೇಳ್ಕೊತೀನಿ. ನಮ್ಮ ಸಿರಿ ವೀಕ್ಷಕರಿಗೆ ನಮಸ್ಕಾರಗಳು, ಧನ್ಯವಾದಗಳು.
ನೋಡಿದ್ರಲ್ಲ ವೀಕ್ಷಕರೇ, ಹೇಗೆ ಮನೆಯಲ್ಲೇ ಮದ್ದನ್ನು ಮಾಡಿ ಎಳೆ ಮಕ್ಕಳ ಆರೋಗ್ಯವನ್ನು ಕಾಪಾಡಬಹುದೆಂದು. ನೀವು ಕೂಡ ಎಳೆ ಮಕ್ಕಳಿಗೆ ಸುತ್ತುಕಾರವನ್ನು ಹಾಕುವುದು ಮರೆಯಬೇಡಿ. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಸಿರಿ ಕ್ಲಬ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.